ಎಲ್ಲ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ವೀಡಿಯೋ ನೋಡಿ ಕಾಳು ಸೂಪ್ ಹೇಗೆ ಮಾಡೋದು ಅಂತ ನೋಡೋಣ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಕಾಳು ಸೂಪ್ಗೆ ಬೇಕಾಗಿರೋದು ಮೇಯ್ನಾಗಿ ಕಾಳು. ಅದು ಯಾವುದು ಮೇಕೆ ಆಗಿರ್ಬೋದು ಅಥವಾ ಗೋಟ್ ಕೂಡ ಆಗಿರ್ಬೋದು. ಎರಡರಲ್ಲಿ ಯಾವುದಾದ್ರೂ ನಿಮ್ಗೆ ಅವೈಲೇಬಿಲಿಟಿ ಇದೆ, ಯಾವುದು ನೀವು ತೊಗೊಂಬಂದು ಕೂಡ ಮಾಡ್ಕೊಂಡು ತಿನ್ಬೋದು. ಇದಕ್ಕೆ ಫಸ್ಟ್ ಬೇಕಾದ ರೆಸಿಪಿ ಏನಂದರೆ 1-2 ಟೊಮೆಟೊ ಮತ್ತು 1 ಈರುಳ್ಳಿ, ಹಾಗೆ ಒಂದು ಅರ್ಧ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಕೊತ್ತಂಬರಿ ಮತ್ತು ಲೈಟಾಗಿ ಸ್ವಲ್ಪ ಚಕ್ಕೆ ಲವಂಗ, ಇದನ್ನೆಲ್ಲ ಹಾಕಿ ಫಸ್ಟ್ ಚೆನ್ನಾಗಿ ಪೇಸ್ಟ್ ಮಾಡ್ಕೊಬೇಕು. ಇದಕ್ಕೆ ಬೇಕಾಗಿರೋ ನಾರ್ಮಲ್ ಸೂಪಿಗೆ ಬೇಕಾಗಿರೋಂಥ ರೆಸಿಪೀಸು. ಸೊ ಈ ಸೂಪ್ ಮಾಡಬೇಕಾದ್ರೆ ಸ್ವಲ್ಪ ಟಿಪ್ಸ್ನೆಲ್ಲ ನೀವು ಫಾಲೋ ಮಾಡಬೇಕು. ಆ ಟಿಪ್ಸ್ ಏನೇನು ಅಂತೆಲ್ಲ ನಾನು ವೀಡಿಯೋದಲ್ಲಿ ಹೇಳ್ತೀನಿ, ಅದನ್ನು ಫಾಲೋ ಮಾಡಿ. ನಾವು ಈ ಕಾಳು ಸೂಪ್ ಯಾಕೆ ಕುಡಿಬೇಕು ಅಂತ ನಿಮ್ಗೆ ಎಲ್ರಿಗೂ ಮೈಂಡಲ್ಲಿ ಕ್ವಶನ್ ಇದೆ. ತುಂಬ ಜನಕ್ಕೆ ಆ ಕಾಳು ಸೂಪಿಂದು ಸುಟ್ಟಿರ್ತಾರೆ, ಆ ಸುಟ್ಟಿರೋ ಸ್ಮೆಲ್ಲಿಂದನೂ ಕೂಡ ತುಂಬ ಜನ ತಿನ್ನೋಕ್ಕೆ ಅವಾಯ್ಡ್ ಮಾಡ್ತಾರೆ ಮತ್ತು ಕುಡಿಯೋಕ್ಕೂ ಅವಾಯ್ಡ್ ಮಾಡ್ತಾರೆ. ಯಾರು ತಿಂತಾರೆ, ಯಾರು ಏನಕ್ಕೆ ಆ ಸ್ಮೆಲ್ ಇದೆ, ಒಂಥರ ಚೆನ್ನಾಗಿರಲ್ಲ ಕುಡಿಯೋಕ್ಕೆ ಏನಕ್ಕೆ ಅಂತ. ಬಟ್ ಕಾಳು ಸೂಪ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಅದು ಯೂತ್ ಆಗಿರ್ಬೋದು ಅಥವಾ ಏಜ್ ಆಗಿರೋರಾಗಿರ್ಬೋದು, ಎಲ್ರಿಗೂ ಅಷ್ಟೇ, ಪ್ರತಿಯೊಬ್ಬರಿಗೂ ಇದನ್ನು ಕುಡಿಸ್ತಾರೆ. ಇದಕ್ಕೆ ನಾವು ಆಲ್ರೆಡಿ ಕಟ್ ಮಾಡಿರೋ ಅಂಥ ಎಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ತಿಕ್ಕಾಗಿ ಪೇಸ್ಟ್ ಮಾಡಿಟ್ಕೊಬೇಕು. ಸೊ ಪೇಸ್ಟ್ ಮಾಡಿಟ್ಕೊಂಡ್ರೆ ನಮಗೆ ಪೇಸ್ಟ್ ಅನ್ನೋದು ರೆಡಿ ಆಗಿಬಿಡುತ್ತೆ. ನಾನು ಇಲ್ಲಿ 4 ಕಾಳು ತೊಗೊಂಬಂದೆ. ಆ 4 ಕಾಳನ್ನ ಚಿಕ್ಕ 2 ಪೀಸಸ್ ಮಾಡಿ ಕೊಟ್ಟಿದ್ದಾರೆ. ಇದು ನಾವು 1 ಸಾರಿ ಅಲ್ಲ, 2 ಸಾರಿ ಅಲ್ಲ, 5ರಿಂದ 6 ಸಾರಿ ತೊಳಿಬೇಕು. ಯಾಕಂದರೆ ಅದ್ರಲ್ಲಿ ತುಂಬಾ ಡಸ್ಟ್ ಇರುತ್ತೆ ಮತ್ತು ಅವರು ಅದನ್ನು ಸುಟ್ಟಿರ್ತಾರೆ. ಆ ಸುಟ್ಟಿರೋ ವಾಸನೆ ಮತ್ತು ಆ ಡಸ್ಟು ಎಲ್ಲ ಪ್ರತಿಯೊಂದು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ನಾವು ಇದನ್ನ 5ರಿಂದ 6 ಸಾರಿ ತುಂಬ ಜಾಸ್ತಿ ನೀರು ತೊಗೊಂಡು ಒಂದು ದೊಡ್ಡ ಪಾತ್ರೆಯಲ್ಲಿ ತೊಗೊಂಡು ಇದನ್ನು ವಾಶ್ ಮಾಡಬೇಕು. ಆವಾಗಲೇ ಇದರಲ್ಲಿರೋ ಪ್ರತಿಯೊಂದೂ ಕೊಳ್ಳೆ ಅನ್ನೋದು ಮತ್ತು ಆ ಸುಟ್ಟಿರೋ ಕೊಳ್ಳೆ ಎಲ್ಲನೂ ಪ್ರತಿಯೊಂದು ಹೋಗುತ್ತೆ. ಅದಕ್ಕೋಸ್ಕರ ಎಲ್ಲನೂ ನಾವು 5ರಿಂದ 6 ಸಾರಿ ವಾಶ್ ಮಾಡೋದ್ರಿಂದನೇ ಬೆಸ್ಟ್ ಅಂತ ಹೇಳ್ಬೋದು. ಮತ್ತು ಇದನ್ನ ತೊಳಿಬೇಕಾದ್ರೆ 1-2 ಟಿಪ್ಸ್ ಫಾಲೋ ಮಾಡಿ. ಏನು ಅಂತಂದರೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಕೊಂಡು ವಾಶ್ ಮಾಡೋದ್ರಿಂದ ಅದರಲ್ಲಿರೋ ಗಲೀಜೆಲ್ಲನೂ ಬೇಗ ಆಚೆ ಬರುತ್ತೆ ಮತ್ತು ಬೇಗ ನಮಗೆ ಅದರಲ್ಲ ಡಸ್ಟೆಲ್ಲ ಪ್ರತಿಯೊಂದು ರಿಮೂವ್ ಆಗೋಗುತ್ತೆ. ಮತ್ತು ಈ ಕಾಳು ಸೂಪಿಂದ ಏನೇನು ಉಪಯೋಗ ಅಂತ ಹೇಳ್ಬೋದು. ಮೊಣಕಾಲು ನೋವು ಅನ್ನೋದು ಇವಾಗಿನ ಬರೋ ಕಾಮನ್, ಈ ಜನ್ರೇಷನಲ್ಲಿ ಬರೋದು ಕಾಮನ್ ಆಗಿಬಿಟ್ಟಿದೆ. ಯಾಕಂದರೆ ಪ್ರೋಟೀನ್ ಡೆಫಿಷಿಯನ್ಸಿ, ವಿಟಮಿನ್ಸ್ ಡೆಫಿಷಿಯನ್ಸಿ ಇರೋದ್ರಿಂದ. ಅದಕ್ಕೋಸ್ಕರ ಈ ರೀತಿ ನಾವು ಯಾವಾಗಲೂ ಚಿಕನ್, ಮಟನ್ನು ಮತ್ತು ಸೀ ಫುಡ್ಸು, ಫಿಶ್ಶು ಇದೇ ಅಂತಲ್ಲ, ಈ ರೀತಿ ನಾವು ಯಾವಾಗಾದ್ರೂ ನಮ್ಮ ಕಾಳನ್ನ ತೊಗೊಂಬಂದು ಸೂಪ್ ಮಾಡ್ಕೊಂಡು ಕುಡಿಯೋದ್ರಿಂದ ಮೊಣಕಾಲು ನೋವು ಆಗಿರ್ಬೋದು, ಹಿಡಿ ನೋವು ಬರೋದು, ಇದೆಲ್ಲನೂ ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಇದರಲ್ಲಿ ತುಂಬಾ ವಿಟಮಿನ್ಸು, ಪ್ರೋಟೀನ್ಸ್, ನಮ್ಮ ಕಾಲಿಗೆ ಬೇಕಾಗಿರೋಂಥದ್ದು ಪ್ರತಿಯೊಂದು, ಕ್ಯಾಲ್ಶಿಯಮ್ ಆಗಿರ್ಬೋದು, ಪ್ರತಿಯೊಂದು ಇದರಲ್ಲಿರುತ್ತೆ. ಅದಕ್ಕೋಸ್ಕರ ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಆದರೂ ಕಾಳು ತೊಗೊಂಬಂದು ಸೂಪ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಹೆಲ್ತಿ. ಮತ್ತು ನಮ್ಮ ಹಳೆ ಕಾಲದಲ್ಲಿ ನೋಡಿದ್ರೆ ಈ ರೀತಿ ಇದನ್ನೆಲ್ಲ ತುಂಬಾ ಮಾಡ್ತಾರೆ. ನಮ್ಮ ಅಜ್ಜಿನೂ ಅಷ್ಟೇ, ಊರಿಗೆ ಹೋದೆ ನಮಗೆಲ್ಲ ಜಾಸ್ತಿ ಅವರು ತಲೆ ಮಾಂಸ ಮತ್ತು ಕಾಲು ಸೂಪ್ ಮಾಡಿಕೊಡೋದು ಈ ರೀತಿಯೇ ಮಾಡ್ತಾರೆ. ಹೊರತು ಚಿಕನ್ ಜಾಸ್ತಿ ಮಾಡಲ್ಲ. ಜಾಸ್ತಿ ಅದನ್ನು ತಲೆ ಆಗಿರ್ಬೋದು, ಕಾಲು ಸೂಪು, ಇಲ್ಲ ಲಿವರು, ಈ ರೀತಿ ಹೆಲ್ತಿಯಾಗೇ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ ಈಗಿನ ಜನ್ರೇಷನಲ್ಲಿ ಏನು ನಾವು ತಿಂದ್ರೂ ವಿಟಮಿನ್ಸ್, ಪ್ರೋಟೀನ್ಸ್ ಬರೋದಿಲ್ಲ. ಅದಕ್ಕೋಸ್ಕರ ನಾವು ಈ ರೀತಿ ಇಂಥದ್ದನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಹೆಲ್ತಿಗೆ ಒಳ್ಳೆಯದು ಅಂತ. ಇವಾಗ ನಾವು ಚೆನ್ನಾಗಿ ಆಲ್ರೆಡಿ ತೊಳೆದಿಟ್ಕೊಂಡು ರೆಡಿಯಾಗೋಗಿದೆ. ಇವಾಗ ಒಂದು ಕುಕ್ಕರ್ ಇಟ್ಕೊಂಡು ಅದರಲ್ಲಿ ಒಂದು 5ರಿಂದ 6 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಬೇಕು. ಆಯಿಲನ್ನು ಹಾಕಿದ ಮೇಲೆ ನಾವು ಒಂದು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿದ್ದನ್ನು ಹಾಕ್ಕೊಬೇಕು. ಹಾಕಿ 1-2ರಿಂದ 3 ನಿಮಿಷ ಫ್ರೈ ಆಗಲಿ. ಜಾಸ್ತಿ ಈರುಳ್ಳಿನ ಹಾಕ್ಬೇಡಿ, ಸ್ವಲ್ಪ ಈರುಳ್ಳಿ ಸಾಕು. ಯಾಕಂದರೆ ಸೂಪ್ ಅಲ್ವಾ, ಅದಕ್ಕೋಸ್ಕರ ಸೂಪಿಗೆ ಜಾಸ್ತಿ ಈರುಳ್ಳಿ ಬೇಕಾಗಿರೋ ಸ್ವಲ್ಪ ಈರುಳ್ಳಿ. ಮತ್ತು ಇದಕ್ಕೆ ಜಾಸ್ತಿ ಖಾರನ ಹಾಕಬಾರ್ದು. ಮೇಯ್ನಾಗಿ ಕಾಳು ಸೂಪಲ್ಲಿ ಇಂಪಾರ್ಟೆಂಟ್ ರೆಸಿಪಿಯಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್, ಅದೇನು ಅಂತಂದರೆ ಮೆಣಸು. ಅದೇ ಮೇಯ್ನ್ ಇದಕ್ಕೆ ಟೇಸ್ಟ್ ಕೊಡೋದು. ಇವಾಗ ಇಲ್ಲಿ ಈರುಳ್ಳಿ ಫ್ರೈ ಆಗಿದೆ. ಇದಕ್ಕೆ ನಾವು ಆಲ್ರೆಡಿ ಚೆನ್ನಾಗಿ ತೊಳೆದಿರೋಂಥ ಕಾಳನ್ನು ಇದಕ್ಕೆ ಹಾಕ್ಕೊಬೇಕು. ಹಾಕಿ 1-2ರಿಂದ 3 ನಿಮಿಷ ಫ್ರೈ ಆಗಬೇಕು. ಫ್ರೈ ಆಗಬೇಕಾದ್ರೆ ಒಂದು ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ಳೋಣ. ಹಾಕಿ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಯಾಕೆ ಅಂತಂದರೆ ಸ್ವಲ್ಪ ಅದೆಲ್ಲ ಸುಟ್ಟಿರ್ತಾರಲ್ಲ, ಆ ಸುಟ್ಟಿರೋ ಸ್ಮೆಲ್ ಹೋಗಬೇಕು ಅಂತ. ಅದಕ್ಕೋಸ್ಕರ
ಅದಕ್ಕೋಸ್ಕರ ಇದನ್ನು ಜಾಸ್ತಿ ಅಂದ್ಬೇಡ, ಒಂದು 5-10 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಸ್ವಲ್ಪ ಎಲ್ಲ ಅದ್ರ ಸ್ಮೆಲ್ ಲೈಟಾಗಿ ಹೋಗುತ್ತೆ. ಯಾಕಂದರೆ ನಾವು ಚೆನ್ನಾಗಿ ತೊಳೆದಿರೋದ್ರಿಂದ ಆಲ್ಮೋಸ್ಟ್ ಅಲ್ಲಿ ಸ್ಮೆಲ್ ಆಗೋದ್ಮೇಲೆ ರಿಮೂವ್ ಆಗಿರುತ್ತೆ, ಆ ಡಸ್ಟ್ ಎಲ್ಲ ಹೋಗಿರೋದ್ರಿಂದ. ಅದಕ್ಕೋಸ್ಕರ ಇಲ್ಲಿನ ಜಾಸ್ತಿ ಹೊತ್ತು ನಾವು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಅಂತಲೂ ಹೇಳ್ಬೋದು. ನೋಡಿದ್ರೆ ಎಷ್ಟು ಚೆನ್ನಾಗಿ ಅನ್ನಿಸ್ತಿದೆ ಕಾಲಲ್ವಾ. ಇದು ನಿಜವಾಗ್ಲೂ ಸೂಪ್ ಮಾಡ್ಕೊಂಡು ಕುಡಿಯೋದು ಸಖತ್ತಾಗಿರುತ್ತೆ. ನಾವೆಲ್ಲೆಲ್ಲ ಆಚೆ ಹೋಗಿ ಕುಡಿಯೋದಕ್ಕಿಂತ ಮನೆಯಲ್ಲೇ ಚೆನ್ನಾಗಿ ಈ ರೀತಿ ಮಾಡ್ಕೊಂಡು ಚೆನ್ನಾಗಿ ಕ್ಲೀನಾಗಿ ಹೈಜಿನಿಕ್ಕಾಗಿ ಹೆಲ್ತಿಯಾಗಿ ಮಾಡ್ಕೊಂಡು ತಿನ್ಬೋದು. ಆಚೆ ಹೋಟೆಲ್ಸೆಲ್ಲ ಅವೈಲಬಿಲಿಟಿ ಇರುತ್ತೆ, ಇಲ್ಲ ಅಂತಲ್ಲ, ಬಟ್ ಮನೇಲಿ ಮಾಡ್ಕೊಳ್ಳೋ ಟೇಸ್ಟ್ಗಾಗಿರ್ಬೋದು ಅದೇ ಹೇಳ್ಬೋದು. ಮತ್ತು ಹೈಜೀನ್ ಅನ್ನೋದು ಮನೇಲಿ ನಾವು ಫಾಲೋ ಮಾಡ್ದಂಗೆ ಆಚೆ ಇರುತ್ತೋ ಇಲ್ಲೋ ಕೂಡ ನಮಗೆ ಗೊತ್ತಿರಲ್ವಲ್ಲ. ಅದಕ್ಕೋಸ್ಕರ ಮನೇಲೇ ಮಾಡ್ಕೊಳ್ಳಿ. ಇದೇನು ತುಂಬಾ ಕಷ್ಟವಾದಂಥದ್ದು ಏನೂ ಅಲ್ವಲ್ಲ, ಎಲ್ಲ ಅವರೇ ನೀಟಾಗಿ ರೆಡಿ ಮಾಡಿಕೊಡ್ತಾರೆ. ನಾವು ತೊಗೊಂಬಂದು ಮನೇಲಿ ರೆಸಿಪಿ ಮಾಡ್ಕೊಂಡು ಕುಕ್ ಮಾಡಿಕೊಂಡ್ರೆ ಆಗೋಯಿತು. ಇವಾಗ ನೋಡಿದ್ರೆ ಇದು ಆಲ್ಮೋಸ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿದೆ, ಲೈಟಾಗಿ ಚೆನ್ನಾಗಿ ಫ್ರೈ ಆಗ್ತಿದೆ. ಮತ್ತು ನೋಡಿದ್ರೆ ಸುಟ್ಟಿರೋದ್ರಿಂದ ಫುಲ್ ಕಾಲೆಲ್ಲ ಅದು ಕಪ್ಪಗಾಗಿದೆ. ಸುಟ್ಟರೆ ಅದು ಸ್ವಲ್ಪ ಎಲ್ಲ ಚರ್ಮ ಎಲ್ಲ ಒಂದು ಸ್ವಲ್ಪ ಸಾಫ್ಟ್ ಆಗುತ್ತೆ ಅಂತ ಚೆನ್ನಾಗಿ ಅದನ್ನ ಸುಡ್ತಾರೆ. ಇವಾಗ ಅದಕ್ಕೊಂದು ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಬೇಕು. ಅರಿಶಿನ ಹಾಕಿ ಅದನ್ನು ಫ್ರೈ ಮಾಡಬೇಕು. ಯಾಕೆ ಅರಿಶಿನ ಹಾಕ್ತೀವಿ ಅಂತಂದರೆ ಆ ಸ್ಮೆಲ್ ಇರುತ್ತಲ್ಲ, ಸುಟ್ಟಿರೋ ಸ್ಮೆಲ್ಲು ಅದು ಹೋಗಲಿ ಅಂತ. ಸೊ ತುಂಬ ಜನ ಇದನ್ನು ಆ್ಯಕ್ಚುಲಿ ಪ್ರೆಗ್ನೆನ್ಸಿಯವ್ರಿಗೂ ಕೊಡ್ತಾರೆ. ಯಾಕಂದರೆ ಪ್ರೆಗ್ನೆನ್ಸಿ ಆದಮೇಲೆ ಬೇಬಿ ಆಗಿರೋರ್ಗಂತೂ ಇದನ್ನು ಕೊಡ್ತಾರೆ, ಹಾಲು ಚೆನ್ನಾಗಿ ಬರಲಿ ಅಂತ. ಹಾಗೆ ಏಜ್ ಆಗಿರೋರಿಗೆ ಮೊಣಕಾಲು ನೋವಿರುತ್ತೆ ಅಂತ ಇದನ್ನು ಮಾಡಿಕೊಡ್ತಾರೆ ಸೂಪು. ಮತ್ತು ನಮ್ಮ ಯೂತ್ಸಲ್ಲಿ ಹೇಳಬೇಕಂದ್ರೆ ಇದನ್ನು ಕುಡಿಯೋದು ತುಂಬಾ ಕಮ್ಮಿ ಅಂತಲೂ ಹೇಳ್ಬೋದು. ಬಟ್ ಆದರೆ ಈ ರೀತಿ ಕುಡಿಯೋದ್ರಿಂದ ತುಂಬಾ ಅವ್ರಿಗೂ ಕೂಡ ಒಳ್ಳೆಯದು ಅಂತ ಹೇಳ್ಬೋದು. ಇಲ್ಲಿ ನಾನು ಇವಾಗ 2-3 ಟೇಬಲ್ ಸ್ಪೂನಷ್ಟು ಮೆಂತ್ಯ ಪುಡಿನ ಹಾಕ್ಕೊತಾ ಇದ್ದೀನಿ. ಆಲ್ರೆಡಿ ಮೆಣಸನ್ನು ಚೆನ್ನಾಗಿ ಫ್ರೈ ಮಾಡಿ ಅದು ಪೌಡ್ರನ್ನು ನಾನು ರೆಡಿ ಮಾಡಿ ಇಟ್ಟಿದ್ದೆ. ಅದಕ್ಕೆ ಆ ಪೌಡ್ರನ್ನ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ನಿಮಗೆ ಬೇಕಂದರೆ ಡೈರೆಕ್ಟಾಗಿ ಮೆಣಸನ್ನು ಹಾಕ್ಕೊಬೋದು, ಇಲ್ಲ ಈ ರೀತಿ ಪುಡಿ ಕೂಡ ಹಾಕ್ಕೊಬೋದು. ಹಾಕಿಬಿಟ್ಟು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಕಾಳು ಸೂಪ್ಗೆ ಮೇನ್ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ರೆ ಈ ಮೆಣಸೆ ಅಂತಲೇ ಹೇಳ್ಬೋದು. ಮೆಣಸು ಹಾಕಿಲ್ಲ ಅಂದರೆ ಆ ಟೇಸ್ಟ್ ನಾವು ಏನು ಮಿಸ್ ಮಾಡಿದ್ರೂ ಈ ಮೆಣಸು ಹಾಕಿಲ್ಲ ಅಂತಂದರೆ ನಿಜವಾಗ್ಲೂ ಸೂಪನ್ನು ಟೇಸ್ಟೇ ಬರಲ್ಲ. ಮತ್ತು ಸೂಪಲ್ಲಿ ಆ ಘಾಟು ಆ ಫ್ರ್ಯಾಗ್ನೆನ್ಸ್ ಇರಬೇಕಂದ್ರೆ ಮೆಣಸು ಅನ್ನೋದು ಕಂಪಲ್ಸರಿ. ಇವಾಗ ನಾವು ಆಲ್ರೆಡಿ ರುಬ್ಬಿರೋವಂಥ ಮಸಾಲೆನ ಇಲ್ಲಿ ಹಾಕ್ಕೊಬೇಕು. ಹಾಕಿ ಒಂದು 5-10 ನಿಮಿಷ ತಿರುಗಿಸ್ಕೊಬೇಕು. ಚೆನ್ನಾಗಿ ತಿರುಗಿಸ್ಕೊಂಡ್ರೆ ಏನಾಗುತ್ತೆ, ಆ ಮಸಾಲೆ ಎಲ್ಲ ಆ ಕಾಲಿಗೆ ಇಟ್ಕೊಳ್ಳುತ್ತೆ ಅಲ್ವಾ. ಅದಕ್ಕೋಸ್ಕರ ಮತ್ತು ಇಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಮತ್ತು ಖಾರದ ಪುಡಿ ತುಂಬಾ ಕಮ್ಮಿ ಹಾಕ್ತಿದ್ದೀನಿ, ಯಾಕಂದರೆ ನಮ್ಮ ಖಾರದ ಪುಡಿ ತುಂಬ ಖಾರ ಇರೋದು. ಅದಕ್ಕೋಸ್ಕರ 1/4 ಟೇಬಲ್ ಸ್ಪೂನ್ ಅಷ್ಟೇ ನಾನು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ನಾನು ನಿಮಗೆ ಮೊದಲೇ ಹೇಳಿದೆ, ನಿಮಗೆ ಹಸಿಮೆಣ್ಸಿನ್ಕಾಯಿ ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿನ ಮಸಾಲೆ ರುಬ್ಬೇಕಾದ್ರೆ ಹಾಕ್ಕೊಂಡು ಇಲ್ಲಿ ಖಾರದ ಪುಡಿನ ಸ್ಕಿಪ್ ಮಾಡ್ಕೊಬೋದು. ಇಲ್ಲ ಅಂತಂದರೆ ಇಲ್ಲಿ ಖಾರದ ಪುಡಿ ಹಾಕ್ಕೊಂಡು ಅಲ್ಲಿ ಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಕೊಬೋದು. ನಾನು ಹಸಿಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡಿ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ನಿಮಗೆ ಹಸಿಮೆಣ್ಸಿನ್ಕಾಯಿ ಇಷ್ಟ ಇದ್ದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಖಾರದ ಪುಡಿನ ಸ್ಕಿಪ್ ಮಾಡಿ. ಇವಾಗ ಈ ರೀತಿ ಅದೆಲ್ಲ ಚೆನ್ನಾಗಿ ಕಲಸಿ ಫ್ರೈ ಮಾಡ್ಕೊಬೇಕು. ಸೊ ಇದನ್ನೆಲ್ಲ ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆದಮೇಲೆ ಇದಕ್ಕೆ ಉಪ್ಪು ಹಾಕಿ ಮತ್ತು ಸ್ವಲ್ಪ ನೀರನ್ನು ಹಾಕ್ಕೊಬೇಕು. ಸೂಪ್ ಅನ್ನೋದು ಅನ್ಕೋತೀವಿ ಇದು ಸೂಪ್ ಏನಿರುತ್ತೆ, ಏನು ಟೇಸ್ಟ್ ಬರುತ್ತೆ ಅಂತ. ಬಟ್ ನಿಜವಾಗ್ಲೂ ಅದನ್ನು ಮಾಡಿದ ಮೇಲೆ ನೋಡಬೇಕು, ಅದರಲ್ಲಿರೋ ಪ್ರತಿಯೊಂದು ಸಾರಾಂಶ ಎಲ್ಲ ಚೆನ್ನಾಗಿ ಇಳಿಯುತ್ತಲ್ವ ನೀರಿಗೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಜವಾಗ್ಲೂ ಯಾವುದಕ್ಕೂ ಕಂಪೇರೇ ಮಾಡೋಕ್ಕಾಗಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಇವಾಗ ನಾನಿಲ್ಲಿ ಒಂದು 3-4 ಕಪ್ಸಷ್ಟು ವಾಟರ್ನ ಹಾಕ್ತಾಯಿದ್ದೀನಿ. ಎಷ್ಟು ನಾವು ನೀರನ್ನು ಹಾಕ್ಕೊಬೇಕಂದ್ರೆ ಆ ಕಾಳುಗಳೆಲ್ಲ ಫುಲ್ಲು ಕೆಳಗಡೆ ಹೋಗಬೇಕು, ಅಂದರೆ ಆ ಕಾಳುಗಳ ಮೇಲೆ ತೇಲಬಾರ್ದು. ನೋಡಿದ್ರೆ ಈ ರೀತಿ ಕಾಳುಗಳು ಕಾಣಿಸ್ಬಾರ್ದು. ಇದು ಎಷ್ಟು ವಿಸಿಲ್ ಕೂಗಿಸ್ಬೇಕಂದ್ರೆ ಅಮ್ಮಮ್ಮ ಅದನ್ನು 7-8 ವಿಸಿಲಷ್ಟು ಕೂಗಿಸ್ಬೇಕು. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಬೇಕು. ನಾನಿಲ್ಲಿ 1.5 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ, ಕಲ್ಲುಪ್ಪು ಹಾಕಿರೋದು. ನೀವು ನುಣ್ಣುಪ್ಪು ಹಾಕ್ತಿದ್ರೆ 2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ, ಇಲ್ಲ ಕಲ್ಲುಪ್ಪು ಹಾಕ್ತಿದ್ರೆ 1 ಟೇಬಲ್ ಸ್ಪೂನ್ ಹಾಕ್ಕೊಬೋದು. ನಾನಿಲ್ಲಿ ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಕಲ್ಲುಪ್ಪು ಹಾಕಿದ್ರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ರೆಸಿಪೀಸ್ ಮಾಡಬೇಕಾದ್ರೆ. ಇವಾಗ ಇದು 6-7 ವಿಸಿಲಷ್ಟು ಕೂಗಬೇಕು. 7-8 ಕೂಗಿದ್ರೂ ಒಳ್ಳೆಯದೇ, ಯಾಕಂದರೆ ತುಂಬಾ ಗಟ್ಟಿ ಇರುತ್ತಲ್ವ, ಸ್ವಲ್ಪ ಮೆತ್ತಗೆ ಹಾಕಬೇಕು ತಿನ್ನಬೇಕಾದ್ರೆ, ಆವಾಗಲೇ ಚೆನ್ನಾಗಿರೋದು. ಇವಾಗ ನೋಡಿದ್ರೆ ರೆಡಿ ಆಗಿಬಿಟ್ಟಿದೆ ನಮ್ಮ ಕಾಳು ಸೂಪ್ ಅನ್ನೋದು. ನೋಡಿ ನೀಟಾಗಿ ಚೆನ್ನಾಗಿ ಫ್ರೈ ಆಗಿದೆ, ನಮ್ಮ ಕಾಳು ಸೂಪ್ ಅನ್ನೋದು ರೆಡಿ ಆಗೋಗಿದೆ. ಸೊ ಈ ರೆಸಿಪಿನ ನೀವು ಮನೇಲಿ ಮಾಡಿಕೊಂಡು ತಿನ್ನಿ. ಆ ಫ್ರಾಗ್ನೆನ್ಸ್ ಆಗಿರೋ ಆ ಸ್ಮೆಲ್ಲು, ಆ ಮೆಣಸಿನ ಪುಡಿ ಸ್ಮೆಲ್ಲು ಎಷ್ಟು ಚೆನ್ನಾಗಿ ಬರ್ತಿದೆ ಅಂದರೆ ಸಖತ್ತಾಗಿದೆ. ನೀವು ಕೂಡ ಮನೇಲಿ ಮಾಡಿಕೊಂಡು
ಈ ಸೂಪ್ನ ಕುಡೀರಿ. ನೀವು ತುಂಬಾ ಹೆಲ್ತಿ, ತುಂಬಾ ಒಳ್ಳೆಯದಿದು. ಹಾಗೆ ನಿಮ್ಮ ಮನೇಲಿ ಏಜ್ ಆಗಿರೋರು ಇದ್ದರೆ ಅವ್ರಿಗೂ ಇದನ್ನು ಮಾಡಿಕೊಡಿ, ಅವರು ತುಂಬಾ ಇಷ್ಟಪಟ್ಟು ಕುಡಿತಾರೆ. ಸೊ ರೆಸಿಪಿನ ಫಾಲೋ ಮಾಡಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.